ಪರಿಸರ ಸಂರಕ್ಷಣೆಗೋಸ್ಕರ ಗಿಡ ನೆಡಬೇಕು ನಿಜ. ಅದಷ್ಟೇ ಅಲ್ಲ, ನಮ್ಮ ನಕ್ಷತ್ರಕ್ಕನುಗುಣವಾಗಿ ಗಿಡ ನೆಟ್ಟು ಬೆಳೆಸಿದರೆ ಅದು ಬದುಕಿಗೂ ವರದಾನವಾಗುತ್ತದೆ. ಹೇಗೆ ಗೊತ್ತಾ? ಜ್ಯೋತಿಷ್ಯದಲ್ಲಿ ವ್ಯಕ್ತಿಯ ಜನ್ಮ ನಕ್ಷತ್ರದ ಪ್ರಕಾರ ಸಸ್ಯ ನೆಡುವ ಮೂಲಕ ಅಥವಾ ಮರಗಳನ್ನು ಪೋಷಿಸುವ ಮೂಲಕ ರೋಗಗಳು, ದೈಹಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಯಾವ ನಕ್ಷತ್ರಗಳಿಗೆ ಯಾವ ಗಿಡಗಳು ಸಂಬಂಧಿಸಿದೆ ನೋಡೋಣ. ಅಶ್ವಿನಿ ನಕ್ಷತ್ರ ಕಾಸರಕ ವೃಕ್ಷ, ಭರಣಿ ನಕ್ಷತ್ರ ಬೆಟ್ಟದ ನಲ್ಲಿಕಾಯಿ ಮರ, ಕೃತಿಕಾ ನಕ್ಷತ್ರ ಔದುಂಬರ ವೃಕ್ಷ ಅಥವಾ ಅತ್ತಿ ಮರ, ರೋಹಿಣಿ ನಕ್ಷತ್ರ ನೇರಳೆ ಮರ, ಮೃಗಶಿರ ನಕ್ಷತ್ರ ಕಗ್ಗಲಿ ಮರ, ಆರಿದ್ರ ನಕ್ಷತ್ರ ಶಿವನಿ ಮರ, ಪುನರ್ವಸು ನಕ್ಷತ್ರ ಬಿದಿರು ಮರ, ಪುಷ್ಯ ನಕ್ಷತ್ರ ಅರಳಿ ಮರ, ಆಶ್ಲೇಷ ನಕ್ಷತ್ರ ನಾಗಕೇಸರಿ ಅಥವಾ ನಾಗಸಂಪಿಗೆ, ಮಘ ನಕ್ಷತ್ರ ಆಲದ ಮರ, ಪೂರ್ವ ಫಲ್ಗುಣಿ ನಕ್ಷತ್ರ ಮುತ್ತುಗದ ಮರ, ಉತ್ತರ ಫಲ್ಗುಣಿ ನಕ್ಷತ್ರ ಬಸರಿ ಮರ, ಹಸ್ತ ನಕ್ಷತ್ರ ಅಮಟೆ ಮರ, ಚಿತ್ತಾ ನಕ್ಷತ್ರ ಬಿಲ್ವ ವೃಕ್ಷ ಅಥವಾ ಬಿಲ್ಪತ್ರೆ ವೃಕ್ಷ, ಸ್ವಾತಿ ನಕ್ಷತ್ರ ಮತ್ತಿ ಮರ, ವಿಶಾಖ ನಕ್ಷತ್ರ ಹಣ್ಣು ಸಂಪಿಗೆ, ಅನುರಾಧ ನಕ್ಷತ್ರ ರಂಜಲ ಮರ, ಜ್ಯೇಷ್ಠ ನಕ್ಷತ್ರ ಬೂರುಗದ ಮರ, ಮೂಲ ನಕ್ಷತ್ರ ಶ್ರೀಗಂಧದ ಮರ, ಪೂರ್ವಾಷಾಢ ನಕ್ಷತ್ರ ಅಶೋಕ ವೃಕ್ಷ, ಉತ್ತರಾಷಾಢ ನಕ್ಷತ್ರ ಹಲಸಿನ ಮರ, ಶ್ರವಣ ನಕ್ಷತ್ರ ಎಕ್ಕದ ಗಿಡ, ಧನಿಷ್ಠ ನಕ್ಷತ್ರ ಬನ್ನಿ ಮರ, ಶತಭಿಷ ನಕ್ಷತ್ರ ಕದಂಬ ಮರ, ಪೂರ್ವ ಭಾದ್ರಪದ ನಕ್ಷತ್ರ ಮಾವಿನ ಮರ, ಉತ್ತರ ಭಾದ್ರಪದ ನಕ್ಷತ್ರ ಬೇವಿನ ಮರ, ರೇವತಿ ನಕ್ಷತ್ರ ಹಿಪ್ಪೆ ಮರ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.